ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ನಾನು ತಿಳಿಸುವನಾಗಿದ್ದೇನೆ. ಬೈಬಲ್ ಗ್ರಂಥದಲ್ಲಿ ಸತ್ಯವೇದದಲ್ಲಿ ವಿಮೋಚನ ಕಾಂಡ ಪುಸ್ತಕ 33ನೇ ಅಧ್ಯಾಯ 17ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯೆಹೋವನು ಮೋಶೆಗೆ, ನಿನಗೆ ನನ್ನ ಅನುಗ್ರಹ ದೊರಕಿದ್ದರಿಂದಲೂ ನಾನು ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದರಿಂದಲೂ ನಿನಗೋಸ್ಕರ ಈ ಕಾರ್ಯವನ್ನು ಮಾಡುವೆನು ಎಂದು ಹೇಳಿದನು. ಕ್ರಿಸ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ದೇವರು ಮೋಶೆ ಸಂಗಡ ಮಾತನಾಡುತ್ತಾ ಇದ್ದಾನೆ. 33ನೇ ಅಧ್ಯಾಯ 34ನೇ ಅಧ್ಯಾಯದಲ್ಲಿ 2 ಅಧ್ಯಾಯಗಳಲ್ಲಿ ದೇವರು ಮೋಶೆ ಸಂಗಡ ಮಾತನಾಡ್ತಾ ಇದ್ದಾನೆ. ಮೋಶೆ ಸಂಗಡ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನ ಹೆಸರು ಗೊತ್ತು ಮಾಡಿಕೊಂಡಿದ್ದೇನೆ. ಹಲ್ಲೆಲೂಯಾ, ಎಲ್ಲರೂ ಗಟ್ಟಿಯಾಗಿ ಹಲ್ಲೆಲೂಯಾ. ನಾನು ನಿನ್ನ ಹೆಸರನ್ನು ಗೊತ್ತು ಮಾಡಿಕೊಂಡಿದ್ದೇನೆ ಹೇಳಿ ಆಕೆ ಅವನಿಗೆ ಮೋಶೆ ಎಂದು ಹೆಸರಿಟ್ಟಳು. ಅಂದರೆ ನೀರಿನಿಂದ ಎಳ್ಕೊಂಡು ನಾನು ತಗೊಂಡಿದ್ದೇನೆ, ಅದಕ್ಕಾಗಿ ತನಗೆ ಮೋಶೆ ಎಂದು ಹೆಸರಿಟ್ಟಿದ್ದಾರೆ. ಅಂದರೆ ನೀರಿನಲ್ಲಿ ಸಿಕ್ಕಿದವನು, ನೀರಿನಲ್ಲಿ ನನಗೆ ಸಿಕ್ಕಿದ್ದಾನೆ ಎಂದು ಆ ಹೆಸರಿಗೆ ಅರ್ಥ. ಆದರೆ ದೇವರು ಮೋಶೆ ಸಂಗಡ ಹೇಳುವ ಮಾತನ್ನು ನಾವು ಅಲ್ಲಿ ಗಮನಿಸಿದಾಗ 33ನೇ ಅಧ್ಯಾಯ 17ನೇ ವಚನ, ನಾನು ನಿನ್ನ ಹೆಸರನ್ನು ಗೊತ್ತು ಮಾಡಿಕೊಂಡಿದ್ದೇನೆ. ಈ ಹೆಸರು ಮನುಷ್ಯನಿಗೆ ಭಾರಿ ಪ್ರಾಮುಖ್ಯವಾಗಿದೆ. ಪ್ರತಿಯೊಬ್ಬರಿಗೆ ದೇವರು ಕೆಲವರಿಗೆ ಹೆಸರುಗಳನ್ನು ಇಟ್ಟಿದ್ದಾನೆ, ಕೆಲವರಿಗೆ ದೇವರೇ ಹೆಸರನ್ನು ಇಟ್ಟಿದ್ದಾನೆ. ಆದಾಮನಿಗೆ ದೇವರ ಹೆಸರಿಟ್ಟಿದ್ದಾನೆ. ಆಮೇಲೆ ಯೇಸು ಕ್ರಿಸ್ತನಿಗೆ ದೇವರ ಹೆಸರಿಟ್ಟಿದ್ದಾನೆ. ದೇವದೂತರು ದೇವರೊಂದಿಗೆ ದೇವರ ಅಪ್ಪನೆ ಮೇರೆಗೆ ಯೇಸು ಎಂಬ ಹೆಸರನ್ನು ಆತನಿಗೆ ಸಿಕ್ಕಿದೆ, ಯೇಸು ಕ್ರಿಸ್ತನಿಗೆ. ಹಾಗೆ ದೀಕ್ಷಾ ಸ್ನಾನ ಕೊಡುವ ಯೋಹಾನನಿಗೆ ಕೂಡ ದೇವದೂತರೇ ಇಟ್ಟಿದ್ದಾರೆ. ಜಕರಿಯನ ಸಂಗಡ ದೇವದೂತರು ಬಂದು ಹೇಳಿದ್ದಾರೆ, ಜಕರಿಯನೇ, ಲೂಕ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 13ನೇ ವಚನವನ್ನು ಓದಿರಿ. ಅವನಿಗೆ, ಜಕರಿಯ, ಭಯಪಡಬೇಡ, ನಾನು ನಿನ್ನ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ದೇವರಿಗೆ ಮುಟ್ಟಿದೆ. ನಿನ್ನ ಹೆಂಡತಿಯಾದ ಎಲಿಸಬೇತಳು ನಿನಗೆ ಒಬ್ಬ ಮಗನನ್ನು ಹೇರುವಳು. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ದೇವರೇ ಕೆಲವರಿಗೆ ದೇವರ ಹೆಸರಿಟ್ಟಿದ್ದಾನೆ. ಯೇಸು ಕ್ರಿಸ್ತನಿಗೆ ಬಹಳ ನಾಮಧೇಯ ಉಂಟು. ಇಮ್ಮಾನುವೇಲ್, ಅದ್ಭುತಕರನು, ಆಲೋಚನಕರ್ತನು. ಯೇಸು ಕ್ರಿಸ್ತನಿಗೆ ಬಹಳ ಹೆಸರುಗಳು ಉಂಟು. ಹೆಸರಿಗೆ ತಕ್ಕ ಹಾಗೆ ನಾವು ಜೀವಿಸಬೇಕು. ಯೇಸು ಎಂಬ ಹೆಸರಿಗೆ ರಕ್ಷಕನು. ಯೇಸು ಕ್ರಿಸ್ತನು ಈ ಲೋಕದಲ್ಲಿರೋ ಪ್ರತಿ ಮಾನವಾಳಿ ಎಲ್ಲ ಜನರನ್ನು, ಎಲ್ಲ ಜಾತಿ ಜನಾಂಗದವರನ್ನು ಅವರ ಪಾಪಗಳಿಂದ ಬಿಡಿಸಿ ದರಿದ್ರತೆಯಿಂದ ಬಿಡಿಸಿದ್ದಾನೆ. ಯೇಸು ಎಂಬ ಹೆಸರಿಗೆ ರಕ್ಷಕನು. ಕ್ರಿಸ್ತನು ಎಂಬ ಹೆಸರಿಗೆ ಅರ್ಥ ಯೇಸು ಕ್ರಿಸ್ತನಂದರೆ ಅಭಿಷಿಕ್ತನು. ತನ್ನ ಬಲದಿಂದ, ತನ್ನ ಆತ್ಮದಿಂದ, ತನ್ನ ಮನಸ್ಸಿನಿಂದ, ತನ್ನ ಚಟುವಟಿಕೆಗಳಿಂದ ನಿನ್ನನ್ನು ತುಂಬಿಸುವವನಾಗಿದ್ದಾನೆ. ಕ್ರಿಸ್ತನಂದರೆ ಅಭಿಷಿಕ್ತನು, ಅಭಿಷೇಕಿಸುವವನು, ತುಂಬಿಸುವವನು. ಆ ಹೆಸರಿಗೆ ಅರ್ಥ. ಹೆಸರಿಗೆ ತಕ್ಕ ಹಾಗೆ ಕೆಲವರು ಹೆಸರುಗಳನ್ನು ಇಟ್ಕೊಳ್ತಾರೆ, ನಾನಾ ಹೆಸರುಗಳನ್ನು ಇಟ್ಕೊಳ್ತಾರೆ. ಕೆಲವರು ಹೆಸರು ಬಜಾರಪ್ಪ, ಅವರು ಬೀದಿನಲ್ಲೇ ಇರ್ತಾನೆ ಯಾವಾಗಲೂ. ಕೆಲವರು ಪೆಂಟಯ್ಯ ಅಂತ ಹೆಸರು ಇಟ್ಕೊಳ್ತಾರೆ. ಪೆಂಟ ಅಂದರೆ ಹೊಲಸಿನಲ್ಲೇ ಇರ್ತಾನೆ. ನಾನಾ ರೀತಿಗಳ ಹೆಸರುಗಳನ್ನು ಇಟ್ಕೊಂಡು ಆ ಹೆಸರಿಗೂ ತಕ್ಕ ಹಾಗೆ ಜೀವನ ಮಾಡುವವರು ಇದ್ದಾರೆ. ಆದರೆ ದೇವರು ನಿನ್ನ ಹೆಸರನ್ನು ಗೊತ್ತು ಮಾಡಿಕೊಂಡಿದ್ದಾನೆ. ನೀವು ಎಂಥವನೋ ದೇವರಿಗೆ ಗೊತ್ತಾಗಿದೆ, ಆತನು ಬಲ್ಲವನಾಗಿದ್ದಾನೆ. ಆದರೆ ಯೇಸು ಕ್ರಿಸ್ತನು ನಿನ್ನನ್ನು ಆಶೀರ್ವದಿಸುವುದಕ್ಕೆ, ನಿನ್ನ ಹೆಸರನ್ನು, ನಿನ್ನ ಮನಸ್ಸನ್ನು ಬದಲಾವಣೆ ಮಾಡುವವನಾಗಿದ್ದಾನೆ. ಬೈಬಲ್ ಗ್ರಂಥ ಸತ್ಯವೇದದಲ್ಲಿ ನಾವು ಇಬ್ಬರು ಮನುಷ್ಯರಿದ್ದಾರೆ. ಒಬ್ಬರು ಯಾಕೋಬನೆಂಬ ಹೆಸರು. ಆ ಹೆಸರಿಗೆ ಅರ್ಥ ಮೋಸಗಾರನಂತ ಅರ್ಥ. ಯಾಕೋಬನು ಮೋಸಗಾರನಾಗಿ ಜೀವಿಸುತ್ತಿದ್ದ. ಮೊಟ್ಟ ಮೊದಲಿದ ಅಣ್ಣನನ್ನು ಮೋಸಗೊಳಿಸಿದ. ಎರಡನೇ ತಂದೆಯನ್ನು ಮೋಸ ಮಾಡಿದ.
ಹಾಗೆ ಆತನ ಮಾವನನ್ನು, ಹೆಂಡತಿ ಅಪ್ಪನನ್ನು ಮೋಸ ಮಾಡಿದ, ಅಂದರೆ ಮಾವನನ್ನು ಮೋಸ ಮಾಡಿದ, ಎಲ್ಲರನ್ನು ಮೋಸ ಮಾಡುತ್ತಾ ಬಂದಿದ್ದಾನೆ. ಆದರೆ ಪ್ರಾಣ ಸಂಕಟ ಆತನಿಗೆ ಬಂದಿದೆ. ಆದಿಕಾಂಡ ಪುಸ್ತಕ ನಾವು ನೋಡಿದರೆ ಅಲ್ಲಿ ಏಸಾವನು, ತನ್ನ ಅಣ್ಣನಾದ ಏಸಾವನು ಯಾಕೋಬನು ಬರುವುದನ್ನು ಆ ವಿಷಯವನ್ನು ತಿಳ್ಕೊಂಡು ಯಾಕೋಬನಿಗೆ ನಡುಗು ಬಂದಿದೆ. ಹೆದರ್ಕೊಂಡು ನಮ್ಮನ್ನ ನನ್ನನ್ನು ಸಾಯಿಸ್ತಾನೆ ಎಂದು ಭಯದಿಂದ ಆತನು ಒಬ್ಬಂಟಿಗನಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವದೂತರೊಂದಿಗೆ ಹೋರಾಡಿದನು, ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೋರಾಡಿದನೆಂದರೆ ಪ್ರಾರ್ಥನೆಯಲ್ಲಿ ಕೂಗಿಕೊಂಡು ಅಳುತ್ತಾ ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ ಯಾಕೋಬನು. ಆವಾಗ ದೇವರನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ. ದೇವದೂತರನ್ನು ಹಿಡ್ಕೊಂಡು ನನ್ನನ್ನು ಆಶೀರ್ವದಿಸಲೇಬೇಕು ಎಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಳುತ್ತಾ ಪ್ರಾರ್ಥನೆ ಮಾಡಿದ್ದಾನೆ. ಆದರೆ ನಿನ್ನ ಹೆಸರು ಏನಂತ ದೇವರು ಕೇಳಿದಾರಲ್ಲ ಯಾಕೋಬನಿಗೆ. ಓದಿರೆ ಮಾತು ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯದಲ್ಲಿ 24ನೇ ವಚನವನ್ನು ಓದರೆ, ಯಾಕೋಬನು ಒಬ್ಬಂಟಿಗನಾಗಿ ಹಿಂದೆ ನಿಂತಿರಲು ಬೆಳಗಾಗುವ ತನಕ ಹೋರಾಡಿದನಂದರೆ ಅದಕ್ಕೆ ದೇವರೊಂದಿಗೆ ಅಳುತ್ತಾ ಗೋಜಾಡುತ್ತಾ ಅಳುತ್ತಾ ಬಿಕ್ಕಿ ಅಳುತ್ತಾ ದೇವರ ಸನ್ನಿಧಾನದಲ್ಲಿ ಪ್ರಾಧೇಯಗೊಂಡು ಪ್ರಾರ್ಥನೆ ಮಾಡಿದ್ದಾನೆ. ಇದೇ ವಚನದಲ್ಲಿ ಇಲ್ಲಿ ನಡೆದಿರುವ ಘಟನೆಗೆ ಹೋಶೆಯ ಗ್ರಂಥದಲ್ಲಿ ಪ್ರವಾದಿ ಹೇಳ್ತಾನೆ. 12ನೇ ಅಧ್ಯಾಯ 3ನೇ ವಚನವನ್ನು ಓದಿರಿ, ಯಾಕೋಬನು ಗರ್ಭದಲ್ಲಿ ಅಣ್ಣನನ್ನು ವಂಚಿಸಿದನು, ಪೂರ್ಣ ಪ್ರಾಯದಲ್ಲಿ ದೇವರೊಂದಿಗೆ ಹೋರಾಡಿದನು. ಹೌದು, ದೇವದೂತನ ಸಂಗಡ ಹೋರಾಡಿ ಗೆದ್ದನು. ಅಳುತ್ತಾ ಆತನ ಕೃಪೆಗೋಸ್ಕರ, ಆಶೀರ್ವಾದಗಳಿಗೋಸ್ಕರ ಬೇಡಿಕೊಂಡನು. ಇಲ್ಲಿ ಆದಿಕಾಂಡ ಪುಸ್ತಕದಲ್ಲಿ 32ನೇ ಅಧ್ಯಾಯದಲ್ಲಿ ದೇವದೂತರೊಂದಿಗೆ ಹೋರಾಡಿದನು ಅಂದರೆ ಪ್ರಾರ್ಥನೆಯಲ್ಲಿ ಅಳುತ್ತಾ ಹೋರಾಟ ಮಾಡಿದ್ದಾನೆ. ಹೋರಾಡಿದನೆಂದರೆ ಫೈಟಿಂಗ್ ಅಲ್ಲ. ಆವಾಗ ಹೋರಾಡುತ್ತಿರುವಾಗ ದೇವದೂತರು ಆತನನ್ನು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. 26ನೇ ವಚನವನ್ನು ಓದಿರಿ, ಅನ್ನಲು ಆ ಯಾಕೋಬನು, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ. ಓದಮ್ಮ. ಆ ಪುರುಷನು, ಆ ದೇವದೂತರು ಯಾಕೋಬನನ್ನು ಕೇಳ್ತಾ ಇದ್ದಾರೆ, ನಿನ್ನ ಹೆಸರೇನು ಎಂದು ಕೇಳಿದಾಗ ಆತನು ಉತ್ತರ ಕೊಡ್ತಾ ಇದ್ದಾನೆ. ನನ್ನ ಹೆಸರು ಯಾಕೋಬನ್ ಅಂದರೆ ನಾನು ಮೋಸಗಾರನು. ಕೆಲವರ ಜೀವನಗಳಲ್ಲಿ ಮೋಸಗೊಳಿಸುವ ಮನಸ್ಸೇ ಇರುತ್ತದೆ, ಅನ್ಯಾಯ ಮಾಡುವ ಮನಸ್ಸಿರುತ್ತದೆ, ಸುಳ್ಳು ಮಾತನಾಡುವ ಮನಸ್ಸಿರುತ್ತದೆ. ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆಯದೆ ಅವರ ವಿರೋಧವಾಗಿ ಲೋಕದಲ್ಲಿ ಯಾವಾಗಲೂ ಕುಡುಗುತನದಿಂದಲೂ ಅನ್ಯಾಯದಿಂದಲೂ ಮೋಸತನದಿಂದಲೂ ಜೀವನ ಮಾಡುತ್ತಾನೆ ಇದ್ದಾರೆ. ಲೋಕದಲ್ಲೇ ನಾವು ಜೀವಿಸಬೇಕು, ಇದೇ ಲೋಕವು ನನಗೆ ಬೇಕು ಎನ್ನುವವರು ಅನೇಕ ಜನರಿದ್ದಾರೆ. ಆ ಲಿಸ್ಟ್ನಲ್ಲಿ ಈತರು ಕೂಡ ಇದ್ದಾನೆ. ಆದರೆ ದೇವದೂತರಲ್ಲಿ ಆತನ ಹೆಸರು ಬದಲಾವಣೆ ಅಂದರೆ ಆತನ ಮನಸ್ಸನ್ನು ಬದಲಾವಣೆ ಮಾಡುತ್ತಾ ಇದ್ದಾನೆ ದೇವರು. ಆ ಹೆಸರು ಏನಿಟ್ಟಿದ್ದಾನೆ ಅಂದರೆ, ನಿನ್ನ ಹೆಸರು ಇಸ್ರಾಯೇಲನು, ನಿನ್ನ ಹೆಸರು ಇಸ್ರಾಯೇಲ್ ಎಂಬ ಹೆಸರನ್ನು ಇಟ್ಟಿದ್ದಾರೆ. ಇಸ್ರಾಯೇಲನು ಎಂಬ ಹೆಸರಿಗೆ ಆಶೀರ್ವಾದಗಳನ್ನು ಪಡೆದುಕೊಂಡಿರುವ ಮನುಷ್ಯನೇನು ಅಂದರೆ ತನ್ನ ದೇವರು ಅಲ್ಲಿ ಯಾಕೋಬನ ಮನಸ್ಸನ್ನು ಬದಲಾವಣೆ ಮಾಡಿದ್ದಾನೆ. ಯೇಸು ಕ್ರಿಸ್ತನ ಸನ್ನಿಧಿಗೆ ಬಂದಾಗ ಆತನ ಹೆಸರನ್ನು ಒಪ್ಪಿಕೊಳ್ಳುತ್ತಾ ಇದೆ. ನಾನು ಮೋಸಗಾರನು ಅಂತ ದೇವದೂತರೊಂದಿಗೆ ಒಪ್ಪಿಕೊಂಡಿದ್ದಾನೆ. ನೀವು ಕೂಡ ಆತನ ಸನ್ನಿಧಾನದ ನಿನ್ನ ಪಾಪಗಳನ್ನು ಒಪ್ಪಿಕೊಳ್ಳಿರಿ. ಯೇಸು ಕ್ರಿಸ್ತನ ಬಳಿಗೆ ಬಂದ, ಕರ್ತನೇ ನನ್ನ ಪಾಪಿಯಾಗಿದ್ದೇನೆ, ನಾನು ಸುಳ್ಳುಗಾರನು, ಮೋಸಗಾರನು, ಅನ್ಯಾಯಗಾರನು, ಕುಡುಕುತನದಲ್ಲಿಯೂ ಮೋಸತನದಲ್ಲಿಯೂ ನಾನು ಜೀವನ ಮಾಡುತ್ತಿದ್ದೇನೆ, ನನ್ನನ್ನು ಸರಿಪಡಿಸು, ನನ್ನನ್ನು ನಿನ್ನ ಪಾಪಗಳನ್ನೆಲ್ಲ ನೀವು ಅರಿಕೆ ಮಾಡಿ ನೀವು ಒಪ್ಪಿಕೊಂಡ್ರೆ ಕರ್ತನು ನಿಮ್ಮನ್ನು ಪಾಪಗಳಿಂದ ಬಿಡಿಸಿ ಯಾಕೋಬನ ಹೆಸರನ್ನು ತೆಗೆದು ಇಸ್ರಾಯೇಲಿಯ ಹೆಸರನ್ನು ನಿನಗೆ ಯಾಕೋಬನಿಗೆ ಇಟ್ಟಿರುವ ರೀತಿಯಲ್ಲಿ ನಿನ್ನನ್ನು ಕೂಡ ದೇವರ ಆಶೀರ್ವಾದಗಳೊಂದಿಗೆ ನಿನ್ನನ್ನು ಆಶೀರ್ವದಿಸುವವನಾಗಿದ್ದಾನೆ.
ಅಬ್ರಾಮನ ಸಂಗಡ ಕೂಡ ದೇವರು ಅಬ್ರಾಮನ ಹೆಸರನ್ನು ಚೇಂಜ್ ಮಾಡಿದ್ದಾನೆ, ಬದಲಾವಣೆ ಮಾಡಿದ್ದಾನೆ. ಅಬ್ರಾಮ್ ಆ ಹೆಸರಿಗೆ ಅರ್ಥ ಒಬ್ಬನಿಗೆ ತಂದೆ ಆಗಿರ್ತಾನೆ. ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಬ್ರಾಮನೇ, ನಾನು ನಿನ್ನ ಹೆಸರು ಇವತ್ತಿನಿಂದ ನಿನ್ನ ಹೆಸರು ಅಬ್ರಹಾಂ ಎಂಬನ್ನು, ಅಬ್ರಹಾಮನು ಹೆಸರನ್ನು ನೀಡ್ತಾ ಇದ್ದೇನೆ. ಅಬ್ರಾಮ್ ಅಲ್ಲ ನಿನ್ನ ಹೆಸರು, ಅಬ್ರಹಾಂ ಹೆಸರನ್ನು ಚೇಂಜ್ ಮಾಡಿದ್ದಾನೆ, ಬದಲಾವಣೆ ಮಾಡಿ ದೇವರು ಅಬ್ರಹಾಮನ ಜೀವನವನ್ನು ಕೂಡ ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ. ನಿನ್ನ ಹೆಸರು ಹೇಗಿದೆ? ನಿನ್ನ ಹೆಸರಿಗೆ ತಕ್ಕ ಹಾಗೆ ಜೀವನ ಮಾಡ್ತಾ ಇದ್ದೀರಾ? ಪ್ರಾರ್ಥಿಸಿರಿ. ಯೇಸು ಕ್ರಿಸ್ತನ ಬಳಿಗೆ ಬನ್ನಿರಿ, ಶಿಲುಬೆಯ ಬಳಿಗೆ ಬನ್ನಿರಿ. ಶಿಲುಬೆಯ ಬಳಿಗೆ ಬಂದು ನಿನ್ನ ಪಾಪಗಳನ್ನು ಅರಿಕೆ ಮಾಡಿ ಪ್ರಾರ್ಥಿಸಿರಿ, ಅಳಿರಿ. ದೇವರು ನಿನ್ನನ್ನು ಆಶೀರ್ವದಿಸಿ, ನಿನ್ನನ್ನು ಬಲಪಡಿಸಿ, ನಿನ್ನ ದರಿದ್ರತೆಯಲ್ಲಿಯೂ ಬಾಧೆಗಳಲ್ಲಿಯೂ ವೇದನೆಗಳಲ್ಲಿಯೂ ಎಲ್ಲ ಶಾಪಗ್ರಸ್ತದಿಂದ ದೇವರು ನಿನ್ನನ್ನು ಬಿಡುಗಡೆಗೊಳಿಸಿ ನಿನಗೆ ಪರಲೋಕವನ್ನು ಕೊಟ್ಟು ನಿನ್ನನ್ನು ಆಶೀರ್ವದಿಸುವವನಾಗಿದ್ದಾನೆ. ಅಂಥ ಕೃಪೆಯಲ್ಲಿ ನೀವು ಪಡೆದುಕೊಳ್ಳಬೇಕೆಂದು ಈ ಚಿಕ್ಕ ಮಾತುಗಳನ್ನು ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ದೇವರ ಮಾತುಗಳನ್ನು ಆಶೀರ್ವದಿಸಲಿ. ಆಮೇಲೆ